ಪಲ್ಯಕ್ಕೆ ನಾನಿಲ್ಲಿ ಸೌತೆಕಾಯಿನ ಹೆಚ್ಕೊಂಡಿದ್ದೀನಿ ರೀ ಸಣ್ಣದಾಗಿ ತೊಳ್ಕೊಂಡು. ಹಸಿ ಖಾರ, ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, 1 ಕಪ್ ಮೊಸರು, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ತೊಗೊಂಡಿದ್ದೀನಿ ನೋಡಿರಿ. ಪಲ್ಯ ಮಾಡೋಕೆ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ರೀ. ಇವಾಗ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ರೀ. ಸೌತೆಕಾಯಿ ಪಲ್ಯನ ತಿಂದು ಬೇಜಾರಾಗಿರುತ್ತಲ್ಲ ರೀ, ಹೀಗೆ ಮೊಸರು ಹಾಕಿ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿ ಅನ್ಸುತ್ತೆ ರೀ. ಅನ್ನಕ್ಕೂ, ಚಪಾತಿಗೂ, ಆಮೇಲೆ ಅನ್ನ ಜೊತೆಗೂ ತುಂಬ ಚೆನ್ನಾಗಾಗುತ್ತೆ ನೋಡಿರಿ ಪಲ್ಯ. ಒಂದ್ಸರಿ ಟ್ರೈ ಮಾಡಿ. ನಾನಿವಾಗ ಇಲ್ಲಿ ಎಣ್ಣೆನ ಹಾಕಿದ್ದೀನಿ ರೀ. ಎಣ್ಣೆ ಎಲ್ಲನೂ ಕಾದ್ಮೇಲೆ ಎಣ್ಣೆ ಎಲ್ಲನೂ ಕಾದ್ಮೇಲೆ ಅದಕ್ಕೆ ಕಾದಿದೆ ರೀ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ ರೀ. ಸಾಸಿವೆ ಚಿಟಪಟ ಅಂದಮೇಲೆ ಜೀರಿಗೆ ಹಾಕ್ಕೊಂಡಿದ್ದೀನಿ ರೀ. ಜೀರಿಗೆ ಎಲ್ಲ ಅರಳಿದ ಮೇಲೆ ಇವಾಗ ನಾನು ಕಡಲೆಬೇಳೆನ ಹಾಕ್ಕೊಳತ್ತೀನಿ ರೀ. ಕಡಲೆಬೇಳೆ ಎಲ್ಲನೂ ಅವೆಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು ರೀ. ಕಡಲೆಬೇಳೆ ಎಲ್ಲನೂ ಚೆನ್ನಾಗಿ ಕಡಲೆಬೇಳೆ ಎಲ್ಲನೂ ಚೆನ್ನಾಗಿ ಹುರ್ಕೊಂಡಿದ ಮೇಲೆ ಇವಾಗ ಸ್ವಲ್ಪ ಕರಿಬೇವಿನ ಹಾಕ್ಕೊಂಡಿದ್ದೀನಿ ರೀ. ಸ್ವಲ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ ರೀ. ಇದು ಚೆನ್ನಾಗಿ ಈರುಳ್ಳಿ ಎಲ್ಲನೂ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇಲ್ಲಿ ಹಸಿ ಖಾರನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿರೋದನ್ನು ಹಾಕಕತ್ತೀನಿ ನೋಡಿರಿ. ಹಸಿ ಖಾರ ಇದು ರೀ. ಅದು ಎಣ್ಣೆಲೆಲ್ಲನೂ ನೀಟಾಗಿ ಫ್ರೈ ಆಗಬೇಕು ರೀ. ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ರೀ. ಅರಿಶಿನ, ಸ್ವಲ್ಪ ಇಂಗು, ಹಾಕ್ಕೊಂಡು ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೋಬೇಕ್ರಿ. ಎಣ್ಣೆಲೆಲ್ಲ ನೀಟಾಗಿ ಫ್ರೈ ಆದಮೇಲೆ ಇವಾಗ ನಾನು ಹೆಚ್ಚಿಟ್ಟಿಟ್ಕೊಂಡಿರೋ ಸೌತೆಕಾಯಿನ ಹಾಕ್ತಾಯಿದ್ದೀನಿ ರೀ. ಇವಾಗ ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೋಬೇಕ್ರಿ. ನೀಟಾಗಿ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ರೀ. ಇದರಲ್ಲಿ ಸೌತೆಕಾಯಲ್ಲೇ ನೀರಿನ ಅಂಶ ಇರುತ್ತಲ್ಲ ರೀ, ಹಾಗಾಗಿ ನಾನು ನೀರನ್ನು ಸೇರಿಸ್ತಾ ಇಲ್ಲ ರೀ. ಇದಕ್ಕೆ ಅದು ನೀರು ತಾನೇ ಬಿಡುತ್ತೆ ರೀ. ಇವಾಗ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ. ನೀಟಾಗಿ ಫ್ರೈ ಆಗಬೇಕ್ರಿ ಸೌತೆಕಾಯಿ ಎಲ್ಲನೂ. ನಿಮ್ಗೆ ಸಕ್ಕರೆ ಇಷ್ಟ ಇದ್ದರೆ ಸಕ್ಕರೆ ಹಾಕ್ಕೊರಿ, ಬೆಲ್ಲ ಇಷ್ಟ ಇದ್ದರೆ ಬೆಲ್ಲ ಹಾಕ್ಕೊಳ್ರಿ. ನಾನು ಇಲ್ಲಿ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೀನಿ ನೋಡಿರಿ, ರುಚಿಗೆ ಅಂದರೆ ಟೇಸ್ಟ್ ಬರುತ್ತೆ. ಸಕ್ಕರೆ ಹಾಕ್ಕೊಂಡ್ರೆ ಮೊಸರು ಆಮೇಲೆ ಎಲ್ಲನೂ ಆದ್ರೆ ಚೆನ್ನಾಗಿ ಅನ್ಸುತ್ತೆ ರೀ. ಹಾಗಾಗಿ ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ ರೀ. ಬೆಲ್ಲ ಹಾಕಿದರೂ ಬರುತ್ತೆ, ಸಕ್ಕರೆ ಹಾಕಿದ್ರೂ ಬರುತ್ತೆ ರೀ. ಅಂದರೆ ಟೇಸ್ಟ್ ಬರುತ್ತೆ ರೀ ಅಡುಗೆ. ಹಾಗಾಗಿ ಸಕ್ಕರೆನ ಎಲ್ಲನೂ ಹಾಕ್ಕೊಂಡಿದ್ಮೇಲೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದನ್ನು ಜಾಸ್ತಿ ಕುದಿಸ್ಕೋಬಾರ್ದು ರೀ ಪಲ್ಯನ. ಅದು ಒಂದು ಸ್ವಲ್ಪ ಸೌತೆಕಾಯಿ ಅಲ್ರಿ, ಅದು ಎಳೀದಿರ್ತಲ್ಲ, ಸ್ವಲ್ಪ ಹಾಗೆ ಬಾಡಿಸ್ಕೋಬೇಕ್ರಿ ಒಂದು 5 ನಿಮಿಷ. ಅದೇ ನೀರು ಬಿಟ್ಕೊಳ್ತೈತೆ ನೋಡಿರಿ. ಇವಾಗ ಅದು ಹೆಂಗೆ ಫ್ರೈ ಆಗುತ್ತೆ ನೋಡಿರಿ, ಹಾಗೆ ನೀರು ಬಿಡ್ತಾ ಇರುತ್ತೆ ರೀ. ಅದು ನೀರಿನ ಅಂಶ ಇರುತ್ತಲ್ಲ ರೀ ಸೌತೆಕಾಯಿ ಇದರಲ್ಲಿ. ಇವಾಗ ಒಂದು 10 ನಿಮಿಷ ಇಷ್ಟೇ ಕೈ ಆಡಿಸ್ಬಿಟ್ಟು ತೆಳಗೆ ಇಳಿಬೇಕ್ರಿ. ಇದನ್ನು
ಸೌತೆಕಾಯಿ ಎಲ್ಲನೂ ತಣ್ಣಗಾಗ್ಬೇಕು ರೀ. ಅದು ಬಿಸಿ ಇರ್ತಲ್ಲ ರೀ, ಬಿಸಿ ಇದ್ದಾಗ ನಾವು ಮೊಸರು ಹಾಕಿದ್ರೆ ಎಲ್ಲನೂ ಒಡೆದು ಹೋಗ್ಬಿಡುತ್ತೆ ರೀ. ಹಾಗಾಗಿ ಇವಾಗ ಗ್ಯಾಸನ್ನು ಆಫ್ ಮಾಡಿದ್ದೀನಿ ರೀ. ಆಫ್ ಮಾಡಿ ಇದು ತಣ್ಣಗಾಗಿದೆ ರೀ ನಾನು ಮಾಡಿರೋದು ಸೌತೆಕಾಯಿ ಫ್ರೈ ಎಲ್ಲನೂ. ಪಲ್ಯನೂ ತಣ್ಣಗಾಗಿದೆ ರೀ. ತಣ್ಣಗಾದ್ಮೇಲೆ ಇವಾಗ ನಾನು ಅದಕ್ಕೆ 1 ಕಪ್ಪು ಮೊಸರನ್ನು ಸೇರಿಸ್ತಾ ಇದ್ದೀನಿ ರೀ. ಇವಾಗ ಪಲ್ಯ ಎಲ್ಲನೂ ಇದು ಆರಿದೆ ರೀ. ಇವಾಗ ಬಿಸಿ ಇದ್ದಾಗ ಮೊಸರು ಹಾಕಿದ್ರೆ ಅದು ಒಡೆದು ಬಿಡುತ್ತಲ್ಲ ರೀ. ಹಾಗಾಗಿ ಇವಾಗ ನಾನು ತಣ್ಣಗಾದ್ಮೇಲೆ ಇವಾಗ 1 ಕಪ್ಪು ಮೊಸರು ಹಾಕಾಕತ್ತೀನಿ ನೋಡಿರಿ. 1 ಕಪ್ಪು ಮೊಸರು ಹಾಕಾಕತ್ತೀನಿ ರೀ. ಹಾಕಿಬಿಟ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ಮೇಲೆ ಇವಾಗ ನಾನು ನಿಮ್ಗೆ ಗಟ್ಟಿ ಬೇಕಾದರೆ ಹಾಗೆ ಇಟ್ಕೊಳ್ರಿ, ಸ್ವಲ್ಪ ತಿಳು ಬೇಕಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ರಿ. ಹಾಕ್ಕೊಂಡು ನೀಟಾಗಿ ಮೊಸರು ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದರೆ ಅದು ಎಲ್ಲನೂ ನೀಟಾಗಿ ಎಲ್ಲ ಕಡೆ ಚೆನ್ನಾಗಿ ಇದಾಗಬೇಕ್ರಿ. ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ರೀ. ಮೊಸರು ಹಾಕ್ಕೊಂಡಿದ್ನಲ್ಲ ಅದೇ ಬಟ್ಲಿಗೆ ಒಂದು ಸ್ವಲ್ಪ ಜಾಸ್ತಿ ಹಾಕಿಲ್ರಿ, ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲನೂ ಇವಾಗ ಪಲ್ಯನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ, ಇಲ್ಲಾಂದರೆ ಒಂದೊಂದು ಕಡೆ ಇದೆ ಪಲ್ಯ ಎಲ್ಲನೂ ಇದು ಮೊಸರೆಲ್ಲನೂ ಹಾಗೆ ಗಟ್ಟಿ ಇರ್ತಲ್ಲ ರೀ, ಹಾಗೆ ಉಳ್ಕೊತೈತಿ. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಸೇರ್ಸಾತೀನಿ ರೀ. 1 ಚಮಚ ಅಷ್ಟೇ ರೀ. 1 ಚಮಚ ಪುಟಾಣಿ ಹಿಟ್ಟನ್ನು ಸೇರಿಸ್ಕೊಂಡು ಇವಾಗ ಅನ್ನದ ಜೊತೆಗೆ, ಆಮೇಲೆ ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಾಗುತ್ತೆ ನೋಡಿರಿ. ಒಂದು ಸರಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಕೊತ್ತಂಬರಿ ಹಾಕ್ಕೋಬೇಕ್ರಿ ಲಾಸ್ಟಲ್ಲಿ. ಹಾಕ್ಕೊಂಡ್ರೆ ಈ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರೀ. ಯಾರೆಲ್ಲ ನೋಡ್ತಾ ಇದ್ದೀರಾ ಈ ರೆಸಿಪಿ ಒಮ್ಮೆ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಸಿಗೋಣ ಇನ್ನೊಂದು ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.